ನಮಸ್ತೆ ಸ್ನೇಹಿತರೆ. ಶ್ರೀರಾಮ ಅವರು ಮಹಾರಾಜ ಆಗಿದ್ದಂಥ ಸಂದರ್ಭದಲ್ಲಿ ಅವರ ರಾಜ್ಯಾಡಳಿತದಲ್ಲಿ ನಡೆದಂತಹ ಒಂದು ಘಟನೆ. ರಸ್ತೆಯಲ್ಲಿ ಒಂದು ನಾಯಿ ಹೋಗ್ತಾ ಇರುತ್ತೆ. ಯಾರೋ ಒಬ್ಬ ನಾಯಿಗೆ ಥು ಅಂತ ಒಗೆದು ಬಿಡ್ತಾನೆ. ನಾಯಿ ಇದೇನಪ್ಪ, ನಾನು ಇವನು ನನ್ನ ಕೇಳಲಿಲ್ಲ, ನಾನು ಇವನು ಬೊಗಳಲಿಲ್ಲ, ನಾನು ಇವನು ಕಚ್ಚಕ್ಕೆ ಹೋಗಲಿಲ್ಲ, ಆದರೂ ಇವನು ನನಗೆ ಯಾಕೆ ಥೂ ಅಂತ ಒಗೆದ ಅಂತ ನಾಯಿ ಬೇಜಾರಾಗುತ್ತೆ, ಕೋಪಗೊಳ್ಳುತ್ತೆ. ಸೀದಾ ಆಸ್ಥಾನಕ್ಕೆ ಹೋಗಿ ಶ್ರೀರಾಮನ ನ್ಯಾಯ ಕೇಳುತ್ತೆ. ನನ್ನ ಪಾಡಿ ನಾನಿದ್ದೆ, ನನಗೆ ಯಾಕೆ ಅವನು ಥೂ ಅಂತ ಒಗೆದ, ನೀನು ಅವನಿಗೆ ವಿಚಾರಣೆ ಮಾಡು, ನನಗೆ ನ್ಯಾಯ ಕೊಡಿಸು ಶ್ರೀರಾಮ ಅಂತ ಕೇಳುತ್ತೆ. ಸರಿ ಅಂದ್ಬಿಟ್ಟು ಶ್ರೀರಾಮ ಅವರು ಕಳಿಸ್ತಾರೆ ಸೈನಿಕರನ್ನ, ಅವ್ರನ್ನ ಕರ್ಕೊಂಡ್ಬರ್ತಾರೆ, ವಿಚಾರಣೆ ಮಾಡ್ತಾರೆ. ಏನಪ್ಪ ನೀನು ನಾಯಿಗೆ ಥೂ ಅಂತ ಒಗೆದ? ಹೌದು ಸ್ವಾಮಿ. ಯಾಕೆ ಒಗೆದೆ? ಸುಮ್ಮನೆ ಒಗೆದೆ. ನೋಡಪ್ಪ, ಈಗ ನಾಯಿಗೆ ಅವಮಾನ ಆಗಿದೆಯಂತೆ, ಅದಕ್ಕೆ ನೋವಾಗಿದೆಯಂತೆ, ಅದು ನ್ಯಾಯ ಕೇಳ್ತಿದೆ, ಈಗ ನಾನೇನು ಮಾಡ್ಬೇಕು ಸ್ವಾಮಿ ಅಂತ ಕೇಳ್ತಾರೆ. ನಾನೇನು ಇಲ್ಲ, ನಾಯಿ ಏನು ಹೇಳುತ್ತೋ ಆ ಶಿಕ್ಷೆ ನಾನು ನೀನು ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ನಾಯಿನ ಕೇಳ್ತಾರೆ ಶ್ರೀರಾಮ್ ಅವರು, ಏನು ಶಿಕ್ಷೆ ಕೊಡಬೇಕಪ್ಪ ಈಗ ಅವನಿಗೆ, ನಿನಗಾಗಿರೋ ಅವಮಾನಕ್ಕೆ ಅಂತ ಕೇಳ್ತಾರೆ. ಏನಿಲ್ಲ, ಅವನು ಬಂದು ನನ್ನನ್ನು ಕ್ಷಮೆ ಕೇಳಿದ್ರೆ ಸಾಕು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ನಾಯಿ ಹೇಳಿದ್ದಕ್ಕೆ, ಹೋಗಪ್ಪ ನೀನು, ನಾಯಿ ಹೇಳ್ತಾ ಇದೆ, ನಾಯಿ ಹತ್ರ ನೀನು ಕ್ಷಮೆ ಕೇಳು. ಸರಿ ಅಂದ್ಬಿಟ್ಟು ಆ ವ್ಯಕ್ತಿ ಹೋಗಿ ನಾಯಿ ಹತ್ರ ಕ್ಷಮೆ ಕೇಳ್ತಾನೆ. ನಾಯಿ ಖುಷಿಯಿಂದ ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡುತ್ತೆ. ಅಂದರೆ ಶ್ರೀರಾಮನ ರಾಜ್ಯಾಡಳಿತದಲ್ಲಿ ಒಂದು ನಾಯಿಗೆ, ಒಂದು ಪ್ರಾಣಿಗೆ ಇಷ್ಟು ಮಟ್ಟದ ಒಂದು ಪ್ರಾಮಾಣಿಕವಾಗಿ ನ್ಯಾಯ ದೊರಕ್ತಿತ್ತು ಅಂದರೆ ಪ್ರಜೆಗಳಿಗೆ ಇನ್ನೆಷ್ಟು ಚೆನ್ನಾಗಿ ನ್ಯಾಯ, ನೆಮ್ಮದಿ, ಸುಖ, ಸಂತೋಷ ಇತ್ತು ಅಂತ ನೀವೇ ಯೋಚನೆ ಮಾಡಿ. ಅದೇ ಅಲ್ವಾ ರಾಮರಾಜ್ಯ? ಎಂದು ನಮ್ಮ ದೇಶ ರಾಮರಾಜ್ಯ ಆಗೋದು.